ಬಾರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಾಲದು ಮುಹೂರ್ತದ ದಿನ. ಇಲ್ಲಿ ನಾನು ಶಾಲದು ಕೆಲವೊಂದು ರೆಡಿಯಾಗಿದ್ದು ಫೋಟೋಸ್ ಎಲ್ಲ ತೊಗೊಂಡಿದ್ದೆ, ಹಾಗೆಯೇ ವಿಡಿಯೋನು ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಮ್ಮ ರಚನಾ ನಗ್ತಾ ಇದ್ದಾಳೆ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ. ಅದಾದಮೇಲೆ ಹುಡುಗವ್ರನ್ನ ವೆಲ್ಕಮ್ ಮಾಡ್ಕೋಬೇಕಿತ್ತು, ಹಾಗಾಗಿ ನಾನು ಶಾಲು ಹೋದ್ವಿ. ಅದ್ರ ಜೊತೆಗೆ ಯಾರಿಗೂ ರಚ್ಚು ಜೊತೆ ಹೋದೆ, ಶಾಲು ಜೊತೆ ಎಲ್ಲ. ಹಾಗೆಯೇ ಇಲ್ಲಿ ಹುಡುಗನ ಎಂಟ್ರಿ ಇತ್ತು, ಅವ್ರನ್ನ ವೆಲ್ಕಮ್ ಮಾಡ್ಕೊಳಕ್ಕೆ ಹೋಗಿದ್ವಿ. ಬೇರೆಯವರಿಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೋಗಿ. ಇವಾಗ ಶಾಲುಗೆ ತಾಳಿ ಕಟ್ತಾ ಇದ್ದಾರೆ. ಇದನ್ನು ವಿಡಿಯೋ ನಾನು ಮಾಡ್ಕೊಂಡಿರಲಿಲ್ಲ. ನಾನು ಹಿಂದೆ ಶಾಲುದು ಕೂದಲು ಎತ್ತಿಟ್ಕೋಬೇಕಿತ್ತು, ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಶಾಲು ಫ್ರೆಂಡು ಮೇಘ ಮಾಡ್ಕೊಂಡಿದ್ಲು. ಹೇಗೋ ಇದೊಂದು ಕ್ಲಿಪ್ ಸಿಕ್ತಂತ ಖುಷಿ ಆಯಿತು. ಫೈನಲಿ ಶಾಲುಗೆ ತಾಳಿ ಎಲ್ಲ ಕಟ್ಟಾಯಿತು. ಅವಳು ಫುಲ್ ಎಮೋಷನಲ್ ಆಗಿದ್ಲು. ಆಮೇಲೆ ಮುಹೂರ್ತನ ಮಾಡ್ತಾಯಿದ್ದಾರೆ. ಅದಾದಮೇಲೆ ನಾನು ಶಾಲು ರಚನಾ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಅಂದರೆ ಮೊಬೈಲಲ್ಲೇ ತೆಗೆಸ್ಕೊಂಡ್ವಿ. ಕ್ಯಾಮ್ರಾಮ್ಯಾನ್ ಹತ್ರ ಅಂತೂ ನಾವು ಒಂದು ಫೋಟೋನೂ ತೆಗೆಸ್ಕೊಳ್ಳೋಕ್ಕಾಗಲಿಲ್ಲ. ಫುಲ್ಲು ಮುಹೂರ್ತದಲ್ಲಿ ಸಖತ್ತು ಜನ ಇದ್ದರು, ಹಾಗಾಗಿ ರಶ್ ಅಂದರೆ ರಶ್ ಇತ್ತು. ಆಮೇಲೆ ನಾನು ರಚನಾ ಅಂತೂ ಪಾಪ ಅವಳು ಸಿಂಗಲ್ ಫೋಟೋ ತೆಗೆಸ್ಕೊಂಡು ಬಂದವಳು ಯಾವುದೋ ಸೈಕಲ್ ಕ್ಯಾಪಲ್ಲಿ. ನಾನಂತೂ ಒಂದು ಫೋಟೋನೂ ತೆಗೆಸ್ಕೊಳ್ಳಿಲ್ಲ. ಅದಾದಮೇಲೆ ಕೆಲವೊಂದು ಫೋಟೋಸ್ ತೊಗೊಂಡಿದ್ದನ್ನು ನಾನು ಹಾಗೇ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ.
ಇಲ್ಲಿ ಶಾಲು ಫ್ರೆಂಡ್ಸು ಮುಹೂರ್ತ ಮಾಡೋಕ್ಕೆ ಬಂದಿದ್ದರು. ಅವ್ರದ್ದು ನನ್ನ ಮೊಬೈಲಲ್ಲೇ ಇತ್ತು ಫೋಟೋ ತೊಗೊಂಡಿದ್ದು. ಅದನ್ನು ನಾನು ಇಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ನಂತರ ಶಾಲು ಮತ್ತು ಬ್ರೋದು ಕೆಲವೊಂದು ಫೋಟೋಸು ಶಾಲುಗೆ ಕಳಿಸಿದ್ರು, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಒಳ್ಳೆ ಥೀಮಲ್ಲೇ ಫೋಟೋ ತೆಗೆದಿದ್ರು, ಹಾಗಾಗಿ ಇಷ್ಟ ಆಯಿತು. ಮತ್ತು ತಾಳಿ ಕಟ್ಟೋದಕ್ಕಿಂತ ಮುಂಚೆ ಶಾಲು ಅವ್ರದ್ದು ಫೋಟೋ ತೆಗೆದಿದ್ದೆಲ್ಲ ನನ್ನ ಹತ್ರ ಇರಲಿಲ್ಲ. ಆಮೇಲೆ ಫೋಟೋ ತೆಗಿಯೋಕ್ಕೂ ಆಗಲಿಲ್ಲ ಅಂತ ಅವ್ರು ಹೇಳ್ತಿದ್ರು. ಬಟ್ ಎಷ್ಟಿದೆ ಅಷ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಎಂಜಾಯ್ ಮಾಡಿ. ಹೇಗಿತ್ತು ಅಂತ ಹಾಗೇ ನನಗೆ ಕಮೆಂಟ್ ಮಾಡೋದು ತಿಳಿಸ್ಬೇಡಿ. ನೀವು ನಿಮ್ಮ ಸಿಸ್ಟರ್ ಮದುವೆಯಲ್ಲೆಲ್ಲ ಹೇಗೆ ರೆಡಿಯಾಗಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಶಾಲು ಅವ್ರ ಮನೆಗೆ ಎಂಟ್ರಿ ಆದಾಗ ಮಾಡ್ಕೊಂಡಿರೋ ಅಂಥ ವಿಡಿಯೋ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಫುಲ್ಲು ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಎಲ್ಲ ಅಂತಲೇ ಹೇಳ್ಬೋದು. ಫ್ಲವರ್ಸ್ ಎಲ್ಲ ಹಾಕಿ ಕೇಕೆಲ್ಲ ತೊಗೊಂಡು ಬಂದು ಶಾಲುನ ನೀಟಾಗಿ ವೆಲ್ಕಮ್ ಮಾಡಿದ್ರು. ಆಮೇಲೆ ಅವ್ರ ಸಿಸ್ಟರು ಮತ್ತು ಅವ್ರ ಕಸಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಹಾಗೆಯೇ ಶಾಲು ಮತ್ತು ಬ್ರೋ ಇಬ್ಬರೂ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ವಿಡಿಯೋ. ಈ ವಿಡಿಯೋಸ್ ಎಲ್ಲ ಇವಾಗ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಅವಳು ಹೊರಡ್ಬೇಕಾದ್ರೇ ಎಮೋಷನಲ್ ಆಗಿದ್ಲು. ಬಟ್ ಅವ್ರ ಮನೆಗೆ ಹೋದ್ಮೇಲೆ ಸ್ವಲ್ಪ ಖುಷಿ ಆಯಿತು. ಎಲ್ಲರೂ ನೀಟಾಗಿ ವೆಲ್ಕಮ್ ಮಾಡಿಕೊಂಡ್ರು ಅಂತ. ತುಂಬಾ ಅಂದರೆ ತುಂಬಾ ಒಳ್ಳೆ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನನಗೂ ಫ್ಯಾಮಿಲಿ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಬ್ರೋ ತುಂಬ ಇಷ್ಟ ಆದರು. ಅವ್ರು ಮಾತಾಡೋದು ತುಂಬ ಅದೆಲ್ಲ ಓಕೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ಕೊಂಡಿದ್ದೆ. ಇದು ಅವರಮ್ಮ ಮತ್ತು ಅವರ ಆಂಟಿ ಅವ್ರದ್ದೆಲ್ಲ ಡ್ಯಾನ್ಸ್ ಇತ್ತು. ಎಷ್ಟು ಫನ್ನಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ನಾನು ಮತ್ತು ರಚನಾ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಅವ್ರ ಸಿಸ್ಟರ ಯಾರೋ ಗೊತ್ತಿಲ್ಲ, ಅವರಂತೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದರ ಜೊತೆಗೆ ಶಾಲು ಅವರ ವಾರ್ಗಿತ್ತಿ ಅವರ ಅಂದರೆ ಬ್ರೋ ಅವರ ಅಣ್ಣನ ವೈಫು ಅವರೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಕೊಂಡು ಬರ್ಬೋದು. ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಆಮೇಲೆ ಶಾಲುನು ಫುಲ್ಲು ಅಳು ಫುಲ್ಲು ಹತ್ತಿದ್ದೇ ಆಗೋಗಿತ್ತು. ನಂತರ ಅವ್ರ ಮನೆಗೆ ಹೋಗಿ ಅವರಿಗೆ ಮಾಡಿದ್ಮೇಲೆ ಅವರು ಸ್ವಲ್ಪ ಅಲ್ಲಿಂದ ಈಚೆ ಬಂದು ಸ್ವಲ್ಪ ಅದೆಲ್ಲ ಸ್ವಲ್ಪ ತಲೆಯಿಂದ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಇವಾಗ ಕೇಕ್ ಕಟ್ಟಿಂಗ್ ಇತ್ತು. ಕೇಕೆಲ್ಲ ಕಟ್ ಮಾಡಿ ಶಾಲೆ ಅದ್ರದ್ದನ್ನು ವಿಡಿಯೋ ಮಾಡಿದ್ರು. ಇನ್ಕ್ಲೂಡಿಂಗ್ ನಮ್ಮ ರಚನೂ ಡ್ಯಾನ್ಸ್ ಮಾಡಿದ್ರು. ಏನು ಸಿಕ್ಕಿದ್ದೆ ಚಾನ್ಸ್ ಅಂತ ಫುಲ್ಲು ಭರ್ಜರಿ ಡ್ಯಾನ್ಸ್ ಮಾಡಿ ಎಲ್ಲರೂ ಚೆನ್ನಾಗಿ ಮಾಡ್ತೀಯ ಅಂತ ಏನು ರಚನಗೆ ಕಾಮೆಂಟ್ ಮಾಡಿದ್ದು. ಆಮೇಲೆ ಫುಲ್ಲು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಲು ರಚನಾ. ನಮ್ಮ ಶಾಲೆ ಜೊತೆ ಹೋಗಿ ಅವಳ ಜೊತೆನೇ ಇದ್ದು ಏನು ಅಡ್ಲದಂಗಿ ಆಗಿ ಹೋಗಿದ್ಲು. ಕೊನೆಗೆ ಬಂದ್ಲು ಪಾಪ. ಆ ಮದುವೆಗೆ ಬಂದು ಎಕ್ಸಾಮ್ನೆಲ್ಲ ಮಿಸ್ ಮಾಡ್ಕೊಂಡ್ಲು. ಅದು ಕೊನೆಗೂ ಪಬ್ಲಿಕ್ ಎಕ್ಸಾಮ್ ಅನೌನ್ಸ್ ಆಯಿತು. ಇವಾಗ ಎಕ್ಸಾಮ್ ಎಲ್ಲ ಇದೆ ಅವಳು. ಇವಾಗ ನೆಕ್ಸ್ಟ್ ಊರಿಗೆ ಹೋಗೋಕ್ಕೆ ಅವಳು ರೆಡಿ ಆಗ್ತಿರ್ತಾಳೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ. ಸೊ ಫೈನಲಿ ಈ ವಿಡಿಯೋನೆಲ್ಲ ನೋಡಿ ಲಾಸ್ಟಲ್ಲಿ ಹೇಗಿತ್ತು ಅಂತ ತಿಳಿಸ್ಬಿಡಿ. ನಾನು ಎಷ್ಟು ಸಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶಾಲೆದು ಮತ್ತು ಸೀರೀಸ್ದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೆಕ್ಸ್ಟ್ ಬ್ರೈಡಲ್ದು ಬ್ಲೌಸ್ ಕಲೆಕ್ಷನ್ನು ಆ ಥರದ್ದೆಲ್ಲ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಸ್ಯಾರಿ ಕಲೆಕ್ಷನ್ನು ಯಾವ್ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಅವಳದು ಜ್ಯುವೆಲ್ಲರಿ ಕಲೆಕ್ಷನ್ನು ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಹಾಗಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಅದನ್ನು ನಾನು ಜಾಸ್ತಿ ಕಮೆಂಟ್ ಬಂದರೆ ನಾನು ಮಾಡ್ತೀನಿ. ಸೊ ಇದಾಗಿತ್ತು ವಿಡಿಯೋ.
ಮೊಬೈಲ್